ನಮಸ್ತೆ. ನಂಬರ್ 2ರ ಬಗ್ಗೆ ಭಾಳಷ್ಟು ಹೇಳಿ ಮೇಡಮ್ ಅಂತ ಕೇಳ್ತಾಯಿದ್ರು. 2ನೇ ತಾರೀಕು ಹುಟ್ಟಿರೋರ ಬಗ್ಗೆ 2, 11, 20, 29 ಹಾಗಂದಾಗ 2 ಬರುತ್ತೆ. 2 ತಾರೀಕು ಹುಟ್ಟಿರೋರು ಭಾಳ ಸೆನ್ಸಿಟಿವ್ ಆಗಿರ್ತಾರೆ, ಭಾಳಷ್ಟು ಎಮೋಷ್ನಲ್ ಅವರು. ಸೊ ತಾಯಿ ಹೃದಯ ಇರುತ್ತೆ, ತಾಯಿ ಜೊತೆಗೆ ಭಾಳಷ್ಟು ಅವರು ಮಿಂಗಲ್ ಆಗ್ತಾರೆ ಅಂತ ಹೇಳ್ಬೋದು. ತಾಯಿ ಥರನೇ ಅವರು ನಡ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗೆಯೇ ಭಾಳಷ್ಟು ಡಿಸಿಷನ್ ಮೇಕಿಂಗು ತುಂಬ ಚೆನ್ನಾಗಿರುತ್ತೆ. ಆದರೆ ಆ ಡಿಸಿಷನ್ ತೊಗೊಂಡ್ಮೇಲೆ ಮತ್ತೆ ಅವ್ರು ಮರುದಿನ ಯೋಚನೆ ಮಾಡುವಾಗ ಅಯ್ಯೋ ತಪ್ಪು ಮಾಡಿದ್ನಾ ಆ ಥರದಲ್ಲಿ. ಯಾಕಂದರೆ ಚಂದ್ರ ಅಲ್ವಾ, ಮನಸ್ಸು ಭಾಳಷ್ಟು ಚಂಚಲವಾಗಿರುತ್ತೆ. ಹಾಗಾಗಿ ಅವ್ರ ನಿರ್ಧಾರದ ಬಗ್ಗೆ ಅವ್ರಿಗೇ ನಂಬಿಕೆ ಇರೋಲ್ಲ. ಭಾಳಷ್ಟು ಬೇಗ ಬೇರೆಯವ್ರದ್ದು ಸಹವಾಸಕ್ಕೆ ಬಂದುಬಿಡ್ತಾರೆ. ಸೊ ಅವ್ರು ಹೇಳ್ದಂಗೆ ಕೇಳಿಬಿಡ್ತಾರೆ, ಹೌದಾ ಇವ್ರು ಹೇಳೋದು ಕರೆಕ್ಟಾ ಆ ಥರದಲ್ಲಿ ಹೋಗ್ಬಿಡ್ತಾರೆ. ಆಮೇಲೆ ಮತ್ತೆ ಯೋಚನೆ ಮಾಡ್ತಾರೆ, ನಾನು ಬಂದಿದ್ದು ತಪ್ಪಾ ಆ ಥರ. ಡಿಸಿಷನ್ ಮೇಕಿಂಗಲ್ಲಿ ಭಾಳಷ್ಟು ಸೋಲ್ತಾರೆ ಅಂತಲೇ ಹೇಳ್ಬೋದು. ಭಾಳಷ್ಟು ಆರ್ಟಿಸ್ಟಿಕ್ ಆಗಿರ್ತಾರೆ, ಹಾಡು ಹೇಳ್ತಾರೆ, ಕತೆ ಕವನ ಬರೆಯೋದ್ರಲ್ಲಿ ಇರ್ತಾರೆ, ಸಿನಿಮಾದಲ್ಲಿರ್ತಾರೆ. ಭಾಳಷ್ಟು ಮಾಧ್ಯಮ ಫೀಲ್ಡಲ್ಲಿ ಅವರು 2 ನಂಬರ್ನವರೇ ಹೆಚ್ಚಾಗಿರ್ತಾರೆ ಅಂತ ಹೇಳ್ಬೋದು. ಒಳ್ಳೆಯ ಯಶಸ್ಸು ಗಳಿಸ್ತಾರೆ ಅಂತ ಹೇಳ್ಬೋದು. ಚಂದ್ರನಂತೆ ಅವರು ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರೆ ಅಂತ ಹೇಳ್ತೀವಿ. ಯಾವಾಗಲೂ ವೈಟ್ ಬಟ್ಟೆನ ಅವ್ರು ಹಾಕ್ಕೊಳ್ಳೋದ್ರಿಂದ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಗಿರ್ತಾರೆ. ಬ್ಲ್ಯಾಕ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಭಾಳಷ್ಟು ಸ್ನೇಹಿತರನ್ನ ಅವ್ರು ಮಾಡ್ಕೋತಾರೆ. ಆದರೆ ಹೆಚ್ಚಾಗಿ ಎಲ್ಲರೂ ಅವ್ರನ್ನ ನಂಬಲ್ಲ. ಸೊ ಕೆಲವೊಮ್ಮೆ ಏನು ಮಾಡ್ತಾರೆ, ನಾನು ಸ್ನೇಹ ಮಾಡಿದ ತಪ್ಪ ಅನ್ನೋವರೆಗೂ ಯೋಚನೆ ಮಾಡ್ತಾರೆ. ಸೊ ಅವ್ರ ಸ್ನೇಹಿತರು ಕೂಡ ಬೆರಳಂಕಿಯಲ್ಲಿರ್ತಾರೆ. ಜಾಸ್ತಿ ಜನ ಅವ್ರ ಸ್ನೇಹಿತರನ್ನ ಮಾಡ್ಕೊಳ್ಳಲ್ಲ, ಅಗತ್ಯವಿದ್ದಷ್ಟು ಮಾತ್ರನೇ ಮಾಡ್ಕೋತಾರೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಅವರು ಗಾಬರಿ ಆಗ್ತಾರೆ, ಹೆದರ್ತಾರೆ. ಸೊ ಡಿಸಿಷನ್ ಮೇಕಿಂಗಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಸೆನ್ಸಿಟಿವ್ ಆಗಿರೋದ್ರಿಂದ ಸಂಗಾತಿ ಜೊತೆಗೂ ಸಹ ಯಾವಾಗಲೂ ಅವರು ಅದರ 2.5 ದಿನ ಚಂದ್ರ ಹೆಂಗೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ತಾನೋ ಹಾಗೆ ಇವರು ಕೂಡ ಚೇಂಜ್ ಆಗ್ತಾ ಇರ್ತಾರೆ. ಸಂಗಾತಿ ಜೊತೆಗೂ 2 ದಿನ ಪ್ರೀತಿ, 2 ದಿನ ಹೊಡೆದಾಟ ಈ ಥರದಲ್ಲೇ ಹೋಗ್ತಾರೆ. ಸೊ ಹೀಗಿದ್ದಾಗ 2 ಸಂಖ್ಯೆ ಅವ್ರನ್ನ ಮದುವೆ ಆಗಿರೋರು ಕೂಡ ಸೆನ್ಸಿಟಿವ್ ನೋಡಿಕೊಂಡು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ನಿಮ್ಮ ನಂಬರು, ನೀವು ಹುಟ್ಟಿರೋ ದಿನಾಂಕ ಕೂಡ ಯಾವುದು ಅಂತ ಹೇಳಿ ನೋಡಿ. ಖಂಡಿತ ನನ್ನಿಂದ ಆಗಿರ್ತಕ್ಕಂಥ ಒಂದು ಸಮಾಧಾನನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.